18 ವರ್ಷಗಳ ನಂತರ RCB ಏನು ಒಂದು ವಿಜಯೋತ್ಸವದಲ್ಲಿ ಅವರು ಕಪ್ಪನ್ನು ಗೆದ್ದದಕ್ಕಾಗಿ ವಿಜಯೋತ್ಸವಕ್ಕಾಗಿ ಕರ್ನಾಟಕದಲ್ಲಿ ನಡೆದಿರ್ತಕ್ಕಂಥ ವಿದ್ಯಮಾನಗಳನ್ನು ಭಾಳ ಅದು ಏನಂತಂದರೆ ಒಂದು ಒಮ್ಮೆ ಸಮುದ್ರ ನೀರು ಯಾವ ಎಲ್ಲ ಗೇಟ್ಗಳು ತೆಗೆದರೆ ನೀರು ಯಾವ ರೀತಿ ಬರ್ತದೋ ಅದೇ ರೀತಿಯಾಗಿ ಜನರು 35,000 ಸೀಟ್ಗಳಿದ್ದಾಗ 21 ಗೇಟ್ಗಳಲ್ಲಿ 5,000 ಮಿನಿಮಮ್ಲಿಂದ 10,000 ಜನ ಎಲ್ಲ ಗೇಟ್ಗಳಲ್ಲಿ ಜಮಾ ಆಗ್ತಾರೆ. ನಾನು ಬೆಂಗಳೂರಲ್ಲಿ ಅವತ್ತಿದ್ದಾಗೂ ಕೂಡ ಅಲ್ಲಿ ಸ್ಥಳದಾಗಿರಲಾರ್ದೂ ಕೂಡ ಟಿ ವಿಯಲ್ಲಿ ನೋಡಿದ್ದೇವೆ. ಅಷ್ಟೊಂದು ಜನಕ್ಕೆ ಗೇಟ್ಗಳು ಒಳಗೆ ಕೂಡಲಿ ಅಂತ ತೆರೆದಾಗ ಒಬ್ಬರ ಮೇಲೆ ಒಬ್ಬರು ಬಿದ್ದು ನುಗ್ಗಿ ಆ ರೀತಿ ಕಾಲು ತುಳಿತಕ್ಕೆ ಒಳಗಾಗಿ 10-11 ಜನ ಸಾವನ್ನಪ್ಪಿರ್ತಕ್ಕಂಥದ್ದು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಅತ್ಯಂತ ದುಃಖವಾಗಿ ಬರೆಸ್ತದೆ. ಮತ್ತು ಅವ್ರ ಸಂಬಂಧಿಕರಿಗೆ ಒಂದು ಧೈರ್ಯ ತರ್ತಕ್ಕಂಥ ಕೆಲಸ ಸರ್ಕಾರ ಮಾಡಬೇಕು. ನಾವು ಸಾರ್ವಜನಿಕರು ಎಲ್ಲನೂ ಕೂಡ ನಾವು ಅವರಿಗೆ ನೈತಿಕವಾಗಿ ಬೆಂಬಲಿಸ್ತೀವಿ ಅಂಥೇಳಿ ನಾನು ಪ್ರಾರ್ಥಿಸ್ತೀನಿ. ಈ ಘಟನೆ ನಡಿಬಾರ್ದಾಗಿತ್ತು, ನಡೆದಿದೆ. ಮತ್ತು ಯಾರು ತಪ್ಪಿಸ್ತಿರೋದರ ಸೂಕ್ತ ಕ್ರಮ ತಗೋಬೇಕು ಅಂತೇಳಿ ಸರ್ಕಾರಕ್ಕೆ ಆಗ್ರಹಿಸ್ತೀವಿ. ಸರ್ಕಾರ ಈಗಾಗಲೇ ಅಲ್ಲಿರ್ತಕ್ಕಂಥ ಪೊಲೀಸ್ ಕಮಿಷನರ್ಗೆ ಸಸ್ಪೆಂಡ್ ಮಾಡಿದ್ದಾರೆ ಮತ್ತು ಜುಡಿಷಿಯಲ್ ಎನ್ಕ್ವೈರಿಗೆ ಆರ್ಡರ್ಸ್ ಮಾಡಿದ್ದಾರೆ. ಆದಷ್ಟು ತ್ವರಿತಗತಿಯಿಂದ ಜನರಿಗೆ ಒಂದು ನ್ಯಾಯ ಸಿಗೋ ರೀತಿಯಲ್ಲಿ ಏನು ಸಾವಾಯಿತು ಅವರು ಸಾವಾದ ರೀತಿಯಲ್ಲಿ ಇದು ಕರ್ನಾಟಕ ಕ್ರಿಕೆಟ್ ಮಂಡಳಿ ಕರ್ನಾಟಕದಲ್ಲಿ ಅಥವಾ RCB ಆಗಲಿ ಅವರಿಗೊಂದು 50-50 ಲಕ್ಷ ದುಡ್ಡನ್ನು ಆ ಫ್ಯಾಮಿಲಿ ಕೊಡಲಿ ಅಂಥೇಳಿ ನಾವು ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ಪರವಾಗಿ ಮನವಿಯನ್ನು ಮಾಡ್ಕೊಳ್ತೀವಿ.